ಒಂದು ಕಡೆ ಚುನಾವಣಾ ಭರಾಟೆ, ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಮುಂದುವರೆದಿದೆ. ಇದೆಲ್ಲದರ ನಡುವೆ ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚಿನ್ನ ಹಾಗೆ ಬೆಳ್ಳಿ ದರದಲ್ಲಿ ದಿಢೀರ್ ಇಳಿಕೆ ಕಂಡು ಬಂದಿದೆ. ಕೆಜಿ ಚಿನ್ನದ ಬೆಲೆ 8,000 ರೂಪಾಯಿ ಕುಸಿತ ಕಂಡಿದೆ. ಪ್ರತಿ ಕೆಜಿ ಬೆಳ್ಳಿ 15,000 ರೂಪಾಯಿ ಕಡಿಮೆಯಾಗಿದೆ. ಕಳೆದ 5 ದಿನಗಳಿಂದ ಸತತವಾಗಿ ಕಡಿಮೆಯಾಗ್ತಲೇ ಬರ್ತಾ ಇದೆ ಚಿನ್ನದ ಬೆಲೆ. 5 ದಿನದಲ್ಲಿ ಸರಿಸುಮಾರು 32,000 ರೂಪಾಯಿ ಕುಸಿತ ಕಂಡಿದೆ ಅಪರಂಜಿ ಚಿನ್ನ. ಬಂಗಾರ ಪ್ರಿಯರಿಗೆ ಮಾರುಕಟ್ಟೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಯುದ್ಧದ ನಡುವೆ ಚಿನ್ನ ಹಾಗೆ ಬೆಳ್ಳಿ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಕೆಜಿ ಚಿನ್ನದ ಬೆಲೆ 8,000 ರೂಪಾಯಿ ಇಳಿಕೆಯಾಗಿದ್ದು, ಪ್ರತಿ ಕೆಜಿ ಬೆಳ್ಳಿ ದರ 15,000 ರೂಪಾಯಿ ಇಳಿಕೆಯಾಗಿದೆ. ಕಳೆದ 5 ದಿನಗಳಲ್ಲಿ ಸತತ ಕುಸಿತ ಇದೆ ಬಂಗಾರದ ಬೆಲೆ. 5 ದಿನಗಳ ಅಂತರದಲ್ಲಿ 32,000 ರೂಪಾಯಿ ಕುಸಿತ ಕಂಡಿದೆ ಅಪರಂಜಿ ಚಿನ್ನದ ಬೆಲೆ. ಗಲ್ಫ್ ವಾರ್ ಬೆನ್ನಲ್ಲೇ ಷೇರುಪೇಟೆಯಲ್ಲಿ ಹಾಹಾಕಾರ ಶುರುವಾಗಿದೆ. ಆರಂಭದಲ್ಲಿ ಮಕಾಡೆ ಮಲಗಿದ ಮುಂಬೈ ಷೇರುಪೇಟೆ 1600 ಅಂಕ ಕುಸಿದ ಸೆನ್ಸೆಕ್ಸ್ನಲ್ಲಿ ಕಂಡ್ರೆ ನಿಫ್ಟಿ ಕೂಡ ನೆಲ ಕಚ್ಚಿದೆ. ಜಾಗತಿಕ ಸ್ಟಾಕ್ ಎಕ್ಸ್ಚೇಂಜ್ನಲ್ಲೂ ಕೂಡ ಗಲ್ಫ್ ವಾರ್ ತಲ್ಲಣವನ್ನು ಸೃಷ್ಟಿ ಮಾಡಿರೋದು. ಜಪಾನ್, ಕೊರಿಯಾ, ಹಾಂಗ್ಕಾಂಗ್ ಷೇರುಪೇಟೆಯಲ್ಲಿ ಕೂಡ ಪತನ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಒಂದೇ ದಿನ ಹೂಡಿಕೆದಾರರಿಗೆ ಲಕ್ಷಾಂತರ ಕೋಟಿ ನಷ್ಟ ಆಗಿದೆ. ಗಲ್ಫ್ ವಾರ್ ಬೆನ್ನಲ್ಲೇ ಹೂಡಿಕೆದಾರರಿಗೆ ಲಕ್ಷಾಂತರ ಕೋಟಿ ನಷ್ಟ ಆಗಿರೋದು. ಲಕ್ಷಾಂತರ ಕೋಟಿ ನಷ್ಟ ಆಗಿರೋದು. ಒಂದು ಕಡೆ ಗಲ್ಫ್ ವಾರ್ ದಿನದಿಂದ ದಿನಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಇರಾನ್ ಇಸ್ರೇಲ್ನ ನಾಗರಿಕ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರೆ, ಇಸ್ರೇಲ್ ಇರಾನ್ನ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮುಂದುವರೆಸಿದೆ. ಇದರ ನಡುವೆ ಅಮೆರಿಕ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದು ಇರಾನ್ಗೆ. ಆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟ ನಂತರ ಹಾರ್ಮೋಸ್ ಜಲಸಂಧಿಯನ್ನು ತಮ್ಮ ಮಿತ್ರ ದೇಶಗಳಿಗೆ ಮಾತ್ರ ಓಪನ್ ಇರುತ್ತೆ, ಆದರೆ ಶತ್ರು ದೇಶಗಳಿಗೆ ಅಲ್ಲ ಅಂತೇಳಿ ಇರಾನ್ ಸಂದೇಶಕ್ಕೆ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿತ್ತು. ಇದೆಲ್ಲದರ ನಡುವೆ ಈಗ ಷೇರುಪೇಟೆಯಲ್ಲಿ ಹಾಹಾಕಾರ ಶುರುವಾಗಿದೆ. ನಿಫ್ಟಿನೆಲ್ಲ ಕಚ್ಚಿರೋದು 1600 ಅಂಕವನ್ನು ಕುಸಿದಿದೆ ಸೆನ್ಸೆಕ್ಸ್. ಲಕ್ಷಾಂತರ ಕೋಟಿ ಹೂಡಿಕೆ ಮಾಡಿದಂತಹ ಎಲ್ಲರೂ ಕೂಡ ಈಗ ಕಳೆದುಕೊಂಡಿದ್ದಾರೆ ಹಣವನ್ನು. ಲಾಸ್ ಆಗಿದೆ, ಹೂಡಿಕೆದಾರರಿಗೆ ಲಾಸ್ ಆಗಿರೋದು. ಒಂದೇ ದಿನ ಲಕ್ಷಾಂತರ ಕೋಟಿ ನಷ್ಟ ಆಗಿರೋದು. ಒಂದು ಕಡೆ ಚುನಾವಣಾ ಭರಾಟೆ, ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಮುಂದುವರೆದಿದೆ. ಇದೆಲ್ಲದರ ನಡುವೆ ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚಿನ್ನ ಹಾಗೆ ಬೆಳ್ಳಿ ದರದಲ್ಲಿ ದಿಢೀರ್ ಇಳಿಕೆ ಕಂಡು ಬಂದಿದೆ. ಕೆಜಿ ಚಿನ್ನದ ಬೆಲೆ 8,000 ರೂಪಾಯಿ ಕುಸಿತ ಕಂಡಿದೆ. ಪ್ರತಿ ಕೆಜಿ ಬೆಳ್ಳಿ 15,000 ರೂಪಾಯಿ ಕಡಿಮೆಯಾಗಿದೆ. ಕಳೆದ 5 ದಿನಗಳಿಂದ ಸತತವಾಗಿ ಕಡಿಮೆಯಾಗ್ತಲೇ ಬರ್ತಾ ಇದೆ ಚಿನ್ನದ ಬೆಲೆ. 5 ದಿನದಲ್ಲಿ ಸರಿಸುಮಾರು 32,000 ರೂಪಾಯಿ ಕುಸಿತ ಕಂಡಿದೆ ಅಪರಂಜಿ ಚಿನ್ನ. ಬಂಗಾರ ಪ್ರಿಯರಿಗೆ ಮಾರುಕಟ್ಟೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಯುದ್ಧದ ನಡುವೆ ಚಿನ್ನ ಹಾಗೆ ಬೆಳ್ಳಿ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಕೆಜಿ ಚಿನ್ನದ ಬೆಲೆ 8,000 ರೂಪಾಯಿ ಇಳಿಕೆಯಾಗಿದ್ದು, ಪ್ರತಿ ಕೆಜಿ ಬೆಳ್ಳಿ ದರ 15,000 ರೂಪಾಯಿ ಇಳಿಕೆಯಾಗಿದೆ. ಕಳೆದ 5 ದಿನಗಳಲ್ಲಿ ಸತತ ಕುಸಿತ ಇದೆ ಬಂಗಾರದ ಬೆಲೆ. 5 ದಿನಗಳ ಅಂತರದಲ್ಲಿ 32,000 ರೂಪಾಯಿ ಕುಸಿತ ಕಂಡಿದೆ ಅಪರಂಜಿ ಚಿನ್ನದ ಬೆಲೆ. ಗಲ್ಫ್ ವಾರ್ ಬೆನ್ನಲ್ಲೇ ಷೇರುಪೇಟೆಯಲ್ಲಿ ಹಾಹಾಕಾರ ಶುರುವಾಗಿದೆ. ಆರಂಭದಲ್ಲಿ ಮಕಾಡೆ ಮಲಗಿದ ಮುಂಬೈ ಷೇರುಪೇಟೆ 1600 ಅಂಕ ಕುಸಿದ ಸೆನ್ಸೆಕ್ಸ್ನಲ್ಲಿ ಕಂಡ್ರೆ ನಿಫ್ಟಿ ಕೂಡ ನೆಲ ಕಚ್ಚಿದೆ. ಜಾಗತಿಕ ಸ್ಟಾಕ್ ಎಕ್ಸ್ಚೇಂಜ್ನಲ್ಲೂ ಕೂಡ ಗಲ್ಫ್ ವಾರ್ ತಲ್ಲಣವನ್ನು ಸೃಷ್ಟಿ ಮಾಡಿರೋದು.
ಜಪಾನ್, ಕೊರಿಯಾ, ಹಾಂಗ್ಕಾಂಗ್ ಷೇರುಪೇಟೆಯಲ್ಲಿ ಕೂಡ ಪತನ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಒಂದೇ ದಿನ ಹೂಡಿಕೆದಾರರಿಗೆ ಲಕ್ಷಾಂತರ ಕೋಟಿ ನಷ್ಟ ಆಗಿದೆ. ಗಲ್ಫ್ ವಾರ್ ಬೆನ್ನಲ್ಲೇ ಹೂಡಿಕೆದಾರರಿಗೆ ಲಕ್ಷಾಂತರ ಕೋಟಿ ನಷ್ಟ ಆಗಿರೋದು. ಲಕ್ಷಾಂತರ ಕೋಟಿ ನಷ್ಟ ಆಗಿರೋದು. ಒಂದು ಕಡೆ ಗಲ್ಫ್ ವಾರ್ ದಿನದಿಂದ ದಿನಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಇರಾನ್ ಇಸ್ರೇಲ್ನ ನಾಗರಿಕ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದರೆ ಇಸ್ರೇಲ್ ಇರಾನ್ನ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮುಂದುವರೆಸಿದೆ. ಇದರ ನಡುವೆ ಅಮೆರಿಕ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದು ಇರಾನ್ಗೆ. ಆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟ ನಂತರ ಹಾರ್ಮೋಸ್ ಜಲಸಂಧಿಯನ್ನು ತಮ್ಮ ಮಿತ್ರ ದೇಶಗಳಿಗೆ ಮಾತ್ರ ಓಪನ್ ಇರುತ್ತೆ, ಆದರೆ ಶತ್ರು ದೇಶಗಳಿಗೆ ಅಲ್ಲ ಅಂತೇಳಿ ಇರಾನ್ನ ಸಂದೇಶಕ್ಕೆ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿತ್ತು. ಇದೆಲ್ಲದರ ನಡುವೆ ಈಗ ಷೇರುಪೇಟೆಯಲ್ಲಿ ಹಾಹಾಕಾರ ಶುರುವಾಗಿದೆ. ನಿಫ್ಟಿನೆಲ್ಲ ಕಚ್ಚಿರೋದು 1600 ಅಂಕವನ್ನು ಕುಸಿದಿದೆ ಸೆನ್ಸೆಕ್ಸ್. ಲಕ್ಷಾಂತರ ಕೋಟಿ ಹೂಡಿಕೆ ಮಾಡಿದಂತಹ ಎಲ್ಲರೂ ಕೂಡ ಈಗ ಕಳೆದುಕೊಂಡಿದ್ದಾರೆ ಹಣವನ್ನು. ಲಾಸ್ ಆಗಿದೆ, ಹೂಡಿಕೆದಾರರಿಗೆ ಲಾಸ್ ಆಗಿರೋದು. ಒಂದೇ ದಿನ ಲಕ್ಷಾಂತರ ಕೋಟಿ ನಷ್ಟ ಆಗಿರೋದು. ಒಂದು ಕಡೆ ಚುನಾವಣಾ ಭರಾಟೆ, ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಮುಂದುವರೆದಿದೆ. ಇದೆಲ್ಲದರ ನಡುವೆ ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚಿನ್ನ ಹಾಗೆ ಬೆಳ್ಳಿ ದರದಲ್ಲಿ ದಿಢೀರ್ ಇಳಿಕೆ ಕಂಡು ಬಂದಿದೆ. ಕೆಜಿ ಚಿನ್ನದ ಬೆಲೆ 8,000 ರೂಪಾಯಿ ಕುಸಿತ ಕಂಡಿದೆ. ಪ್ರತಿ ಕೆಜಿ ಬೆಳ್ಳಿ 15,000 ರೂಪಾಯಿ ಕಡಿಮೆಯಾಗಿದೆ. ಕಳೆದ 5 ದಿನಗಳಿಂದ ಸತತವಾಗಿ ಕಡಿಮೆಯಾಗ್ತಲೇ ಬರ್ತಾ ಇದೆ ಚಿನ್ನದ ಬೆಲೆ. 5 ದಿನದಲ್ಲಿ ಸರಿಸುಮಾರು 32,000 ರೂಪಾಯಿ ಕುಸಿತ ಕಂಡಿದೆ ಅಪರಂಜಿ ಚಿನ್ನ. ಬಂಗಾರ ಪ್ರಿಯರಿಗೆ ಮಾರುಕಟ್ಟೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಯುದ್ಧದ ನಡುವೆ ಚಿನ್ನ ಹಾಗೆ ಬೆಳ್ಳಿ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಕೆಜಿ ಚಿನ್ನದ ಬೆಲೆ 8,000 ರೂಪಾಯಿ ಇಳಿಕೆಯಾಗಿದ್ದು ಪ್ರತಿ ಕೆಜಿ ಬೆಳ್ಳಿ ದರ 15,000 ರೂಪಾಯಿ ಇಳಿಕೆಯಾಗಿದೆ. ಕಳೆದ 5 ದಿನಗಳಲ್ಲಿ ಸತತ ಕುಸಿತ ಇದೆ ಬಂಗಾರದ ಬೆಲೆ. 5 ದಿನಗಳ ಅಂತರದಲ್ಲಿ 32,000 ರೂಪಾಯಿ ಕುಸಿತ ಕಂಡಿದೆ ಅಪರಂಜಿ ಚಿನ್ನದ ಬೆಲೆ. ಗಲ್ಫ್ ವಾರ್ ಬೆನ್ನಲ್ಲೇ ಷೇರುಪೇಟೆಯಲ್ಲಿ ಹಾಹಾಕಾರ ಶುರುವಾಗಿದೆ. ಆರಂಭದಲ್ಲಿ ಮಕಾಡೆ ಮಲಗಿದ ಮುಂಬೈ ಷೇರುಪೇಟೆ 1600 ಅಂಕ ಕುಸಿದ ಸೆನ್ಸೆಕ್ಸ್ನಲ್ಲಿ ಕಂಡ್ರೆ ನಿಫ್ಟಿ ಕೂಡ ನೆಲ ಕಚ್ಚಿದೆ. ಜಾಗತಿಕ ಸ್ಟಾಕ್ ಎಕ್ಸ್ಚೇಂಜ್ನಲ್ಲೂ ಕೂಡ ಗಲ್ಫ್ ವಾರ್ ತಲ್ಲಣವನ್ನು ಸೃಷ್ಟಿ ಮಾಡಿರೋದು. ಜಪಾನ್, ಕೊರಿಯಾ, ಹಾಂಗ್ಕಾಂಗ್ ಷೇರುಪೇಟೆಯಲ್ಲಿ ಕೂಡ ಪತನ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಒಂದೇ ದಿನ ಹೂಡಿಕೆದಾರರಿಗೆ ಲಕ್ಷಾಂತರ ಕೋಟಿ ನಷ್ಟ ಆಗಿದೆ. ಗಲ್ಫ್ ವಾರ್ ಬೆನ್ನಲ್ಲೇ ಹೂಡಿಕೆದಾರರಿಗೆ ಲಕ್ಷಾಂತರ ಕೋಟಿ ನಷ್ಟ ಆಗಿರೋದು. ಲಕ್ಷಾಂತರ